ಹಾಯ್, ಇವತ್ತು ಮೈಸೂರು ಪಾಕ್ ಮಾಡೋದನ್ನು ಹೇಗೆ ಕೊಡ್ತಾಯಿದ್ದೀನಿ ನೋಡಿ. ಮೈಸೂರು ಪಾಕ್ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಮತ್ತು 2 ಕಪ್ ತುಪ್ಪ ಬೇಕಾಗುತ್ತೆ. ತುಪ್ಪನೂ ಬಿಸಿ ಮಾಡ್ಕೊಂಡಿದ್ದೀನಿ ಮತ್ತು 2 ಕಪ್ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಅದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಇದು ಸಕ್ಕರೆ ಪಾಕ ಬರೋದೇನು ಬೇಕಾಗಿಲ್ಲ. ಸಕ್ಕರೆ ಎಲ್ಲ ಸರಿಯಾಗಿ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಈಗ ಒಂದು ಬಾಣಲೆಗೆ, ದಪ್ಪ ತಳದ ಬಾಣಲೆ ತೊಗೊಳ್ಬೇಕು. ಅದಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದನ್ನು ಹುರಿಯೋಕ್ಕಿಡ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಕೆಂಪಾಗೋ ಥರ ಏನು ಬೇಡ, ಅದು ಪರಿಮಳ ಬಂದರೆ ಸಾಕಾಗುತ್ತೆ. ನೋಡಿ, ಹುರಿತಾ ಇದ್ದೀನಿ. ಅದು ತುಪ್ಪ ಮತ್ತು ಕಡಲೆ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ಸರಿಯಾಗಿ ಇದು ಹುರಿದಿದೆ. ಈಗ ನಾವು ಬಿಸಿ ಮಾಡ್ಕೊಂಡಿರೋ ಸಕ್ಕರೆ ಪಾಕ ಮತ್ತು ತುಪ್ಪನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಸೇರಿಸ್ಕೊಂಡೆ. ಈಗ ಬಿಸಿ ಮಾಡ್ಕೊಂಡಿರೋ ತುಪ್ಪನೂ ಹಾಕ್ತಾಯಿದ್ದೀನಿ. ಅದು ಹಾಕ್ತಾನೆ ತೊಳಸ್ತಾ ಇರಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಈಗ ಇನ್ನೊಂದು ಸ್ವಲ್ಪ ಉಳಿದಿರೋ ಸಕ್ಕರೆ ಪಾಕನೂ ಹಾಕಿದ್ದೀನಿ, ಉಳಿದಿರೋ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಉಳಿದಿರೋ ತುಪ್ಪನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಪಾಕ ಮತ್ತು 2 ಕಪ್ಪು ತುಪ್ಪ. ಇಷ್ಟೇ, ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮೈಸೂರು ಪಾಕ್ ರೆಡಿ ಮಾಡೋದು. ಒಂದು ಪ್ಲೇಟ್ ರೆಡಿ ಇಟ್ಕೊಂಡಿದ್ದೀನಿ ಮೈಸೂರು ಪಾಕ್ ಕೊಯ್ಯೋಕ್ಕೆ. ಈಗ ನೋಡಿ, ಆಗ್ತಾಯಿದೆ. ಈ ಥರ ತಳ ಬಿಟ್ಟು ಗುಳ್ಳೆ ಥರ ಬರುತ್ತೆ. ಇದು 1 ಸೆಕೆಂಡು ಮುಂಚೆ ಆದ್ರೂ ಸರಿಯಾಗಿ ಬರೋಲ್ಲ, 1-2 ಸೆಕೆಂಡ್ ಲೇಟ್ ಆದರೆ ಹುಡಿ ಆಗಿಬಿಡುತ್ತೆ. ಮೈಸೂರು ಪಾಕ್ ಮಾಡ್ತಾ ಈ ಅಳತೆನೇ ತುಂಬ ಮುಖ್ಯ. ಈ ಹದ ಒಂದು ಸಿಕ್ಬಿಟ್ರೆ ಚೆನ್ನಾಗಾಗುತ್ತೆ. ಈಗ ನೋಡಿ, ಆಗ್ತಾಯಿದೆ. ತಳ ಎಲ್ಲ ಬಿಡ್ತಾಯಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ನೋಡಿ, ಗುಳ್ಳೆ ಆಗಿ ಚೆನ್ನಾಗಿ ಆದಂಗೆ ಅನಿಸ್ತಾ ಉಂಟಪ್ಪ. ಈಗ ಕಟ್ ಮಾಡಿ ರುಚಿಯಾಗಿರೋ ಮೈಸೂರು ಪಾಕ ರೆಡಿಯಾಗಿದೆ.